ಮೊದಲು ನಾನು ಮಧು ಹತ್ರ ಮಾತಾಡಬೇಕು. ಒಂದು ವೇಳೆ ಅವಳೇನಾದರೂ ಮಮ್ಮಿ ಡ್ಯಾಡಿಗೆ ಸುಳ್ಳು ಹೇಳಿ ಅವ್ರನ್ನ ದಾರಿ ತಪ್ಸಕ್ಕೆ ಪ್ರಯತ್ನ ಪಡ್ತಿದ್ರೆ ನಾನೇ ಅವಳ ಜೀವನಕ್ಕೆ ದೊಡ್ಡ ಮುಳ್ಳಾಗ್ತೀನಿ. ದಿಸ್ ಇಸ್ ಮೈ ಪರ್ಸನಲ್ ಇನ್ವಿಟೇಷನ್. ಕಾರ್ಡ್ ಕಳ್ಸ್ಕೊಡ್ತೀನಿ. ಎಲ್ಲರೂ ಮದುವೆಗೆ ಬರಬೇಕು. ಓಕೆ, ಬಾಯ್. ಅಂಜು, ಯಾಕೆ ಡಲ್ ಆಗಿದೆಯಾ? ಹುಷಾರಾಗಿದೆಯಾ ತಾನೆ? ನಾನು ಚೆನ್ನಾಗೇ ಇದ್ದೀನಿ. ಮತ್ತ್ಯಾಕೆ ಹೀಗೆ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡಿದ್ಯಾ? ಇಷ್ಟು ವರ್ಷದ ಮೇಲೆ ನಿನ್ನ ಮಗಳನ್ನ ನೀನು ಪಡೆಯೋ ಕಾಲ ಹತ್ರ ಬರ್ತಾ ಇದೆ. ಮತ್ತ್ಯಾಕೆ ಡಲ್ ಆಗಿದೆಯಾ? ಪ್ರೇಮ್ ಮದುವೆಗೆ ನೀನು ನನಗೆ ಹೆಲ್ಪ್ ಮಾಡ್ಬೇಕು ತಾನೆ? ಒಂದು ನಿಮಿಷ ಕೂತ್ಕೋತೀರಾ? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ನನ್ನ ಮಗಳನ್ನ ಪಡ್ಕೋತಾ ಇದ್ದೀನೋ ಇಲ್ಲ ಕಳ್ಕೋತಾ ಇದ್ದೀನೋ ಗೊತ್ತಿಲ್ಲ. ಈಗಷ್ಟೇ ಸೌಮ್ಯ ಅನ್ನೋ ಹುಡುಗಿ ನಮ್ಮನೆಗೆ ಬಂದಿದ್ಲು. ಅವಳೇನು ಹೇಳಿದ್ಲು ಗೊತ್ತಾ? ಒಂದೇ ಒಂದ್ಸಲ ನಿಮ್ಮನ್ನ ಕಣ್ ತುಂಬ ನೋಡ್ಬಿಡ್ತೀನಿ ಮಮ್ಮಿ. ಐ ಕಾಂಟ್ ಬಿಲೀವ್ ದಿಸ್. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಮಮ್ಮಿ, 20 ವರ್ಷದಿಂದ ನಿಮ್ಮನ್ನ ಇದೇ ರೂಪದಲ್ಲಿ ನೆನಪಿಸ್ಕೊತಾ ಇದ್ದೀನಿ ಮಮ್ಮಿ. ನಾನು ನಿಮ್ಮ ಮಗಳನು ನನಗೆ ಜ್ಞಾಪಕ ಇದೆಯಾ ಮಮ್ಮಿ? ನೀನು ನನ್ನ ಜೊತೆ ಆಟ ಆಡ್ತಿದ್ದೆ. ನಂಗೆ ಕಚ್ಚುಗುಳಿ ಕೊಟ್ಟು ನನ್ನನ್ನು ನಗಿಸ್ತಾ ಇದ್ದೆ. ನೆನಪು ಮಾಡ್ಕೊ ಮಮ್ಮಿ, ಈಗಲಾದ್ರೂ ನೆನಪು ಬಂತ? ಕೊನೆ ಸಲ ನೀನು ನನ್ನ ಜೊತೆ ನೀರಲ್ಲಿ ಆಟ ಆಡಿದ್ದು. ಆಮೇಲೆ ನಾವಿಬ್ಬರು ಬೇರೆ ಆಗ್ಬಿಟ್ವಿ. ನನ್ನ ನಂಬಿಕೆನೆ ಬರ್ತಾ ಇಲ್ಲ. ಅವಳು ಹೇಳೋ ಮಾತನ್ನು ಕೇಳಿದ್ರೆ ನಮ್ದೇ ಇರೋಕ್ ಸಾಧ್ಯನೇ ಇಲ್ಲ ರೀ. ಅಜ್ಜು, ನೀನು ಸುಮ್ಮನೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಆ ಸೌಮ್ಯ ಹೇಳ್ತಿರೋದೆಲ್ಲ ಬರೀ ಸುಳ್ಳು. ನಿನ್ನ ಸಂಕಟ ನೋಡೋಕ್ಕಾಗದೆ ನಾನು ಪುನರ್ಜನ್ಮ ಇದೆ ಅಂತ ಒಪ್ಕೊಂಡಿದ್ದೆ. ಆದ್ರೆ ಈಗ ನೀನು ಹೇಳೋ ಪ್ರಕಾರ ಒಂದೇ ಆತ್ಮ ಎರಡೆರಡು ದೇಹದಲ್ಲಿ ಸೇರ್ಕೊಂಡಿದೆ ಅಂದ್ರೆ ವಾಟ್ ಈಸ್ ದಿಸ್? ಐ ಕಾಂಟ್ ಬಿಲೀವ್ ಇಟ್. ಇಲ್ಲ ರೀ, ನಾ ಹೇಳ್ತಿದ್ದೀನಲ್ಲ, ಅವಳು ಹೇಳಿದ್ದಲ್ಲ ಎಲ್ಲ ಸತ್ಯ. ಪ್ರತಿಯೊಂದನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳ್ದು. ಮಧು ನಮ್ಮನ್ನ ಬರೀ ಮಮ್ಮಿ ಡ್ಯಾಡಿ ಅಂತ ಗುರ್ತು ಹಿಡಿದ್ಲು ಅಷ್ಟೇ. ಆದರೆ ಇವಳು ನನ್ನ ನೋವು, ನನ್ನ ದುಃಖ, ನನ್ನ ಸಂಕಟ ಅಷ್ಟೇ ಅಲ್ಲ, ರಾಜೇಶ್ ಬಗ್ಗೆ ರಾಜೇಶ್ ಬಗ್ಗೆ ಏನು ಹೇಳಿದ್ಲು ಅವಳು? ನಿನ್ನೆ ಕೇಳ್ತಾ ಇರೋದು ರಾಜೇಶ್ ಬಗ್ಗೆ ಅವಳಿಗೇನು ಹೇಳಿದ್ಲು? ಏನು ಹೇಳಿದ್ಲು? ಅದು ಏನಿಲ್ಲ, ರಾಜೇಶ್ ಬಗ್ಗೆ ನಿಮಗಿದ್ದ ಅನುಮಾನ ದೂರ ಆಯ್ತಾ ಅಂತ ಕೇಳಿದ. ಇದೆಲ್ಲ ರಾಜೇಶಂದೇ ಆಟ. ರಾಜೇಶ್ ಪಾಪ ರೀ, ಅವ್ರು ಯಾಕೆ ಹೀಗೆಲ್ಲ ಮಂಜು, ನಿನಗಿದೆಲ್ಲ ಗೊತ್ತಾಗಲ್ಲ ನೋಡು. ಆ ರಾಜೇಶ ತನ್ನ ಮರೆತು ಎಷ್ಟು ಕೀಳ್ಮಟ್ಟಕ್ಕೆ ಇಳಿದಿದ್ದ ಅಂತ ನನಗೆ ಮತ್ತೆ ಹೇಳಬೇಕಾಗಿಲ್ಲ. ಫಾರಿನ್ಗೆ ಹೋಗಿ ಎಲ್ಲ ಬಿದ್ದು ದುಡ್ಡು ಖಾಲಿ ಆಗಿದೆ ಅಂತ ಕಾಣುತ್ತೆ. ಈಗೆಲ್ಲೋ ಇಲ್ಲಿ ಬಂದು ಬಿದ್ದು ಕೊಳಿತಾ ಇದ್ದಾನೆ. ಅಂಜು,
ಅನ್ನೋ ಹೆಸರಲ್ಲಿರೋ ಪ್ರಾಪರ್ಟಿನ ನಾವು ಮಧು ಹೆಸರಿಗೆ ಮಾಡಿದ್ದು ಅವನಿಗೆಲ್ಲ ಗೊತ್ತಾಗಿದೆ. ಹಣದ ದುರಾಸೆಗೆ ಬಿದ್ದು ಆ ಹುಡುಗಿಗೆಲ್ಲ ಹೇಳ್ಕೊಟ್ಟು ಅವನ್ನ ಇಲ್ಲಿ ಕಳಿಸಿದ್ದಾರೆ. ರಾಸ್ಕಲ್, ಅವನು ಎಲ್ಲಿದ್ದಾನೆ ಅಂತ ಒಂದ್ಸರ್ತಿ ನನಗೆ ಗೊತ್ತಾಗಬೇಕು. ಸರಿ ಸರಿ, ಬೇಡದೇ ಇರೋ ವಿಷಯಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಊಟಕ್ಕೆ ರೆಡಿ ಮಾಡು. ಇಲ್ಲಿ ನೋಡಿ, ನೀವು ಸುಮ್ಮನೆ ಚಿಕ್ಕ ವಿಷಯನ ದೊಡ್ಡದು ಮಾಡಿ ನಿಮ್ಮ ಮನಸ್ಸಿಗೆ ಹಚ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಮಧು ನಮ್ಮ ಮಗಳಲ್ಲ ಅಂತ ನಾನೆಲ್ಲಿ ಹೇಳಿದೆ? ಸೌಮ್ಯ ಹೀಗೆ ಹೇಳಿದ್ರಿಂದ ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಅಷ್ಟೇ. ಮಧುನ ನನ್ನ ಮಗಳಾಗಿ ಪಡ್ಕೊಳ್ಬೇಕು ಅನ್ನೋ ಆಸೆ ಈಡೇರ್ತು. ಇನ್ನು ನಾನು ಅನುನ ಮರಿಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ಸೌಮ್ಯ ಹೀಗೆಲ್ಲ ಹೇಳಿ ಮತ್ತೆ ಅನು ಬಗ್ಗೆ ನೆನೆಸ್ಕೊಳ್ಳೋ ಹಾಗೆ ಮಾಡಿಬಿಟ್ಲು. ಅಂಜು, ಪ್ಲೀಸ್ ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್. ನೋಡು, ನಿನಗೆ ಆಪರೇಷನ್ ಆಗಿ ಇನ್ನೂ ಹೆಚ್ಚು ದಿನ ಆಗಿಲ್ಲ. ನೀನು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಒಂದು ಕೆಲಸ ಮಾಡು, ಆ ಸೌಮ್ಯ ಪುನಃ ಬಂದರೆ ಅವಳು ನಮ್ಮ ಮನೆ ಒಳಗೆ ಸೇರಿಸ್ಬೇಡ. ಓಕೆ? ಚೇರ, ಊಟಕ್ಕೆ ರೆಡಿ ಮಾಡು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಇವ್ರಿಗೆ ರಾಜೇಶ್ ಮೇಲಿನ ಕೋಪ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ. ಈ ಸೌಮ್ಯಳ ಗೊಂದಲದಲ್ಲಿ ಎಲ್ಲಿ ನಾನು ಮಧುನ ಮರೆತು ಬಿಡ್ತೀನೋ ಅಂತ ಭಯ ಆಗ್ತಿದೆ. ಸಾವಿತ್ರಿ, ಅಲ್ಲಿ ಎಲ್ಲರೂ ಲಗ್ನ ಪತ್ರಿಕೆ ನೋಡ್ತಿದ್ದಾರೆ. ನೀ ಇಲ್ಲಿ ಏನು ಮಾಡ್ತಿದ್ಯಾ? ಸಾವಿತ್ರಿ, ಸಾವಿತ್ರಿ, ನೋಡು ಸಾವಿತ್ರಿ, ಮಗಳನ್ನ ಅತ್ತೆ ಮನೆ ಕಳಿಸೋ ನೋವು ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಯಾಕೆಂದರೆ ಈಗ ನಾನು ಅದೇ ನೋವನ್ನು ಅನುಭವಿಸ್ತಾ ಇದ್ದೀನಿ. ನೋಡು, ನಾವೆಲ್ಲರೂ ನಮ್ಮ ತಾಯಿ ಮನೆಯನ್ನು ಬಿಟ್ಟು ಬಂದಿಲ್ವಾ? ಎಲ್ಲ ತಾಯಂದಿರು ಈ ನೋವನ್ನು ಅನುಭವಿಸಲೇಬೇಕು ಸಾವಿತ್ರಿ. ಎಲ್ಲ ತಾಯಂದ್ರ ಇಲ್ಲ ಅಮ್ಮವ್ರೆ, ನಾನು ಅನುಭವಿಸಿರೋ ಕಷ್ಟ ಯಾವ ತಾಯಿನೂ ಅನುಭವಿಸಿರೋಕ್ಕಿಲ್ಲ. ಇಲ್ಲ, ಎಲ್ಲ ತಾಯಂದ್ರು ತಮ್ಮ ಮಕ್ಕಳ ಜೊತೆ ಓಸಿ ದಿನ ಸುಖವಾಗಿರ್ತಾರೆ. ಆಮೇಲೆ ಮದುವೆ ಮಾಡಿ ಅವ್ರ ಅತ್ತೆ ಮನೆಗೆ ಕಳಿಸ್ಕೊಡ್ತಾರೆ. ನನ್ನ ಮಗುವಾಗಿದ್ದಾಗಲೇ ನಿಮ್ಮ ಮನೆಗೆ ಬಂದ್ಬಿಟ್ಲು. ಈಗ ಅವಳು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಾಳೆ. ಈ ಅಮ್ಮನ ಜೊತೆ 4 ದಿನಾನೂ ಇರಲಿಲ್ಲ ಅಮ್ಮವ್ರೆ, 4 ದಿನಾನೂ ಇರಲಿಲ್ಲ. ನನ್ನ ಹಣೆ ಬರಾನೇ ಆಟು. ಈಗ ನೀವೇ ಹೇಳಿ, ಈ ತಾಯಿಗಿರೋ ಅದೃಷ್ಟ ಬೇರೆ ತಾಯಂದ್ರಿಗೆ ಬರ್ತದ? ಮಗು ನನ್ನ ಜೊತೆ ಇರಲೇ ಇಲ್ಲ. ಸಾವಿತ್ರಿ, ನಿನ್ನ ಮನಸ್ಸಿಗೆ ಎಷ್ಟು ಬೇಕೋ ಅತ್ ಬಿಡು. ಆದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ನೀನೇನಾತ್ತು ಸಮಾಧಾನ ಮಾಡ್ಕೋತೀಯ. ಆದರೆ ನಾನು ನನ್ನ ದುಃಖನ ಯಾರಿಗೂ ಹೇಳೋಕ್ಕೂ ಆಗೋದಿಲ್ಲ, ನನ್ನ ಕೈಲಿ ಅಳೋಕ್ಕೂ ಆಗೋದಿಲ್ಲ. ನಾನು ನಿಂಗೆ ಹೇಳ್ಬೋದೋ ಹೇಳ್ಬಾರ್ದೋ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ
ಇನ್ನೊಬ್ಬರ ದುಃಖ ಕೇಳಿದಾಗ ನಮ್ಮ ದುಃಖ ಚಿಕ್ಕದು ಅನಿಸುತ್ತಂತೆ. ಬಹುಶಃ ನಿನಗೂ ಹಾಗೆ ಅನ್ನಿಸ್ಬೋದು. ನಿನಗೆ ನಿನ್ನ ಮಗಳ ಜೊತೆ 4 ದಿನ ಕಳಿಬೇಕಾಗಿತ್ತು ಅಂತ ಅನಿಸೋದು ಸಹಜ. ಈಗ ಅವಳು ಒಮ್ಮಿಂದೊಮ್ಮೆಗೆ ನಿನ್ನಿಂದ ದೂರ ಆಗ್ತಾ ಇದ್ದಾಳೆ. ಇದರಿಂದಾಗಿ ನಿನಗೆ ನೋವಾಗ್ತಾ ಇದೆ. ಇದೇ ರೀತಿ ನನ್ನ ಜೀವನದಲ್ಲೂ ನಡೀತಾ ಇದೆ ಸಾವಿತ್ರಿ. ನನ್ನ ಕಂಡ ರಾಜೇಶ್ ಒಮ್ಮಿಂದೊಮ್ಮೆಗೆ ನನ್ನಿಂದ ದೂರ ಆಗ್ತಾ ಇದ್ದಾರೆ. ಅಯ್ಯೋ ಶಿವನೇ, ಇದೇನು ಹೇಳ್ತಾ ಇದ್ದೀರಾ ಅಮ್ಮೋರೆ? ಹೌದು ಸಾವಿತ್ರಿ, ನಾನು ಹೇಳ್ತಾ ಇರೋದು ನಿಜ. ಇದಕ್ಕೇನು ಕಾರಣ, ಯಾರು ಕಾರಣ ನನಗೆ ಚೆನ್ನಾಗಿ ಗೊತ್ತು. ನಾನು ಇದನ್ನೆಲ್ಲ ನಿನ್ನ ಮುಂದೆ ಹೇಳ್ತಾ ಇರೋದ್ರಿಂದ ಒಳ್ಳೆ ಹೆಂಡತಿ ಅಂತ ಅನ್ನಿಸ್ಕೋತಾ ಇಲ್ಲ ಅಂತಾನು ಗೊತ್ತು. ಅಮ್ಮೋರೆ, ದಿಟ್ಟವಾಗ್ಲೂ ನೀವು ಏನು ಹೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ ಅಮ್ಮೋರೆ. ಏನು ಮಾಡಬೇಕು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಸಾವಿತ್ರಿ. ಆದರೆ ಮದುವೆ ನಮಗಿಬ್ಬರಿಗೂ ಮುಖ್ಯ. ನಾವಿಬ್ಬರು ತಾಯಂದ್ರು. ಅವಳಿಗೋಸ್ಕರ ಎಲ್ಲ ನೋವನ್ನು ಅನುಭವಿಸಲೇಬೇಕು ಸಾವಿತ್ರಿ. ನಡಿ, ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬಾ. ನೋಡಿ, ಅಂಜನಾ ನನಗೆ ವಿಷಯ ಎಲ್ಲ ಹೇಳಿದ್ಲು. ಆದರೆ ನಾವಿದನ್ನೆಲ್ಲ ನಂಬೋಕ್ಕಾಗಲ್ಲ. ನಮಗೂ ನಂಬಿಕೆ ಬರ್ತಾ ಇಲ್ಲ. ಜೊತೆಗೆ ದಿಢೀರಂತ ಈಗ ಅವಳು ನಮ್ಮನ್ನು ತಂದೆ ತಾಯಿ ಅಂತ ಒಪ್ಕೋತಾ ಇಲ್ಲ ಅನ್ನೋ ದುಃಖನೂ ಇದೆ. ಸರ್, ನಾವಿಲ್ಲಿಗೆ ಬಂದಿದ್ದು ಒಂದು ವಿಷಯನ ತಿಳ್ಕೊಳಕ್ಕೆ ಮಾತ್ರ. ಸೌಮ್ಯ ನಿಮ್ಮ ಹತ್ರ ಏನೇನು ಹೇಳಿದ್ಲೋ ಅದರಲ್ಲಿ ಏನಾದರೂ ನಿಜಾಂಶ ಇದೆಯಾ ಅಂತ ನಮ್ಗೆ ಗೊತ್ತಾಗಬೇಕು. ಜೊತೆಗೆ ಅವಳು ಹೇಳಿರೋದ್ರಲ್ಲಿ ನಿಮ್ಮ ಅನುಗೆ ಹೋಲಿಕೆ ಆಗುವಂಥದ್ದು ಏನಾದರೂ ಇದೆಯಾ? ಅವಳು ಹೇಳ್ತಿರೋದ್ರಲ್ಲಿ ನಿಜಾಂಶ ಇರ್ಬೋದು, ಆದರೆ ಅದನ್ನ ನಾವು ಹೇಗೆ ನಂಬೋಕ್ಕಾಗತ್ತೆ ಹೇಳಿ? ಅಲ್ಲ, ಒಂದಾತ್ಮ ಪುನರ್ಜನ್ಮ ಪಡ್ಕೊಂಡು ಎರಡೆರಡು ದೇಹದಲ್ಲಿ ಸೇರ್ಕೊಂಡಿದೆ ಅಂದ್ರೆ ಯಾರೇ ನಂಬ್ತಾರೆ? ನೋಡಿ, ನಮ್ಮ ಮನು ಪುನರ್ಜನ್ಮ ಪಡ್ಕೊಂಡು ಮಧು ರೂಪದಲ್ಲಿ ನಮಗೆ ಸಿಕ್ಕಿದ್ದಾಳೆ. ನಾವು ಅದನ್ನು ನಂಬಿದ್ದೀವಿ. ಈಗ ನಿಮ್ಮ ಮಗಳು ನಾನು ಪುನರ್ಜನ್ಮ ಪಡ್ಕೊಂಡು ಬಂದಿದ್ದಾಳೆ ಅಂದರೆ ಅವಳನ್ನ ಕರ್ಕೊಂಡೋಗಿ ಅದರ ಸೈಕ್ಯಾಟ್ರಿಸ್ಟಿಗೆ ತೋರಿಸಿ. ಅದು ಬಿಟ್ಟು ಅದನ್ನ ನಂಬ್ಕೊಂಡು ನೀವು ಬಂದು ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಡಾಕ್ಟ್ರ್ ಹತ್ರ ನಾವು ಅದೇ ಡಾಕ್ಟರ್ ಹತ್ರ ಹೋಗೋದಕ್ಕೆ ಮುಂಚೆ ನಿಮ್ಮನ್ನು ಒಂದ್ಸಲ ಭೇಟಿ ಮಾಡಿ ನಿಜ ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ನಮ್ಮ ಮನೆಯ ನೆಮ್ಮದಿ ಶಾಂತಿನ ಹಾಳು ಮಾಡಬೇಕು ಅಂತ ಯಾರ ಆ ಹುಡುಗಿಗೆ ಇದನ್ನ ಹೇಳಿಕೊಟ್ಟು ಅವಳ ಕೈಲಿ ಇದನ್ನ ಮಾಡಿಸ್ತಾ ಇದ್ದಾರೆ. ಬಹಳ ಕಷ್ಟಪಟ್ಟು ಮಧು ನಮ್ಮ ಮನೆಗೆ ಬರೋದಕ್ಕೆ ಒಂದು ದಾರಿ ಕಂಡುಹಿಡ್ಕೊಂಡಿದ್ದೀವಿ. ಪ್ರೇಮ್ ಮದುವೆ ಫಿಕ್ಸ್ ಆದ ದಿನನೇ ನನಗೊಂದು ಫೋನ್ ಕಾಲ್ ಬಂತು, ಈ ಮದುವೆ ನಡೀಕೂಡ್ದು ಅಂತ. ಅದಾದ ಮರುದಿನಾನೇ ಅನು ಪುನರ್ಜನ್ಮ ಪಡೆದಿದ್ದೀನಿ ಅನ್ನೋ ಆ ಸೌಮ್ಯ ಅನ್ನೋ ಕ್ಯಾರೆಕ್ಟರ್ ನಮ್ಮನೆಗೆ ಎಂಟ್ರಿ ಆಯಿತು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ವಿರುದ್ಧ ಯಾರೋ ಸಂಚು ನಡೆಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಂಜು, ಬಹುಶಃ ಇದೆಲ್ಲ ರಾಜೇಶನ್ ಕೆಲಸನೇ ಇರಬೇಕು. ಹೀಗೆ ಮಾಡೋದ್ರಿಂದ ರಾಜೇಶ್ಗೆ ಏನ್ರಿ ಲಾಭ? ನೀವು ಸುಮ್ಮನೆ
ಸರ್ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಂದೊಂದು ಮಾತು. ಐ ಮೀನ್ ಇಫ್ ಐ ಆಮ್ ನಾಟ್ ಇನ್ಕ್ವಿಸಿಟಿವ್, ಈ ರಾಜೇಶ್ ಯಾರು? ನೋಡಿ, ನೀವು ಬಂದಿದ್ದೀರಿ ಅಂತ ಮರ್ಯಾದೆ ಕೊಟ್ಟು ಕೂರಿಸಿ ಮಾತಾಡಿಸಿದ್ದೀವಿ. ಹಾಗಂದ ತಕ್ಷಣ ನಮ್ಮ ಸಂಸಾರ ತಾಪತ್ರಯ ಎಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತಿಲ್ಲ. ಮೊದಲು ನಿಮ್ಮ ಮಗಳು ಯಾರ ಮಾತನ್ನು ಕೇಳಿಕೊಂಡು ಈ ಕೆಲಸ ಮಾಡ್ತಾ ಇದ್ದಾಳೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನೋಡಿ, ನಮಗೆ ಪ್ರೇಮ್ ಮದುವೆ ಬಗ್ಗೆ ಸಾಕಷ್ಟು ಕೆಲಸಗಳಿವೆ. ನೀವಿನ್ನೂ ಹೊರಡ್ಬೋದು. ಪ್ಲೀಸ್. ನಿಮ್ಮ ಮನಸ್ಸು ನೋಯಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ ಸರ್. ನಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀವಿ. ನಮ್ಮ ಮಗಳು ಹೇಳ್ತಾ ಇರೋದೆಲ್ಲ ಸುಳ್ಳಾಗಲಿ, ನಮ್ಮ ಮಗಳು ನಮಗೆ ಸಿಗಲಿ ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ಮಗಳು ನಿಮಗೆ ಸಿಕ್ಕಲಿ, ಭಾಳ ಸಂತೋಷ. ಅದಕ್ಕೋಸ್ಕರ ನೀವು ಬರೋದಾಗಲಿ ನಿಮ್ಮ ಮಗಳು ಕಳಿಸೋದಾಗಲಿ ಮಾಡಬೇಡಿ. ಇದಕ್ಕೂ ಮೀರಿ ನೀವೇನು ಪ್ರಯತ್ನ ಪಟ್ಟರೆ ನೀವೇ ನಮ್ಮ ವಿರುದ್ಧ ಏನೋ ಸಂಚು ಮಾಡ್ತಾ ಇದ್ದೀರಿ ಅಂತ ನಾವು ತಿಳಿಬೇಕಾಗತ್ತೆ. ನೋಡಿ, ಅವರು ಹಾಗೆಲ್ಲ ಮಾತಾಡಿದ್ರು ಅಂತ ತಪ್ಪು ತಿಳ್ಕೊಬೇಡಿ. ನಾವಿನ್ನು ಬರ್ತೀವಿ. ನಿಮಗೇನೋ ಮಧು ರೂಪದಲ್ಲಿ ನಿಮ್ಮ ಮಗಳು ಸಿಗ್ತಾಳೆ. ಆದರೆ ನನ್ನ ದುರಾದೃಷ್ಟ ನೋಡಿ, ನನ್ನ ಮಗಳು ಈಗ ನನ್ನನ್ನು ತಾಯಿ ಅಂತ ಒಪ್ಕೋತಾ ಇಲ್ಲ. ಜೊತೆಗೆ ಈ ಅಪವಾದ ಬೇರೆ. ನಡಿ ಹೋಗೋಣ, ನಾವೇನು ಬರ್ತೀವಿ.